ಇರಬೇಕು. ನೀವು ನಂಬಲ್ಲ ಪರಮೇಶ್, ಆ ದುಡ್ಡೆಲ್ಲ ಬೆಡ್ ಮೇಲೆ ಹಾಕ್ಬಿಟ್ಟು 1,000 ಸರಿ ಎಣಿಸಿದ್ದೀನಿ. ಅದನ್ನು ಕೈ ನೋವು ಬರುತ್ತೋ ಆ ಥರ ಎಣಿಸ್ಬಿಟ್ಟಿದ್ದೀನಿ ಎಲ್ಲನ. ಎಲ್ಲ ಹಾಸಿಗೆ ಥರ ಮಾಡಿ ಅದನ್ನ ಮಲ್ಕೊಂಡ್ಬಿಟ್ಟು. ಅಂದರೆ ಆ ಒಂದು ಸುಖ ಇದೆ ನೋಡಿ, ಏನು ಮಾಡೋಕ್ಕೆ ಅಂತ. ನಂದಿ ಹಿಲ್ಸ್ ಹತ್ರ 22 ಎಕರೆ ಜಮೀನು ತೊಗೋತಾ ಇದ್ದೀನಿ ಅಂದೆ. ಮುಗಿಲ ಮಲ್ಲಿಗೆಯೋ ನೋಡಿ, 6 ವರ್ಷ 7 ವರ್ಷ ನೀವು ಸ್ಟ್ರಗಲ್ ಮಾಡಿ ಪಿಕ್ಚರ್ ಒಂದು ದಿನನೇ ಆಗಿಲ್ಲ. ಆಮೇಲೆ ಇನ್ನೊಂದು ದೊಡ್ಡ ವಿಷಯ ಅಂದರೆ ಶುಕ್ರವಾರ ಪಿಕ್ಚರ್ ರಿಲೀಸ್ ಸರ್. ಅದು ಯಾವುದು ಪರಾಜಿತ. ಅದು ಸ್ವಲ್ಪ ಸೆನ್ಸಾರ್ ಪ್ರಾಬ್ಲಮ್ ಆಯಿತು. ತುಂಬ ಸ್ವಲ್ಪ ಸೆಕ್ಸ್ ಇದೆ, ತುಂಬ ಕೊಲೆಗಳಿದ್ದಾವೆ ಅಂತ. ಸೊ ಅದಕ್ಕೋಸ್ಕರ ಡೆಲ್ಲಿಗೆ ಹೋಗ್ಬಿಟ್ಟು ಸೆನ್ಸಾರ್ ಮಾಡಿಕೊಂಡು ಶುಕ್ರವಾರ ಪಿಕ್ಚರ್ ರಿಲೀಸು. ಶುಕ್ರವಾರ ದಿನ ಹತ್ರ ಒಂದು ಪೈಸಾ ಇಲ್ಲ ಪರಮೇಶ್. ಕಾರ್ ಶೆಡ್ಡಲ್ಲಿದ್ದೀನಿ. ನಾವು ಕಾರ್ ಶೆಡ್ ಬಂದುಬಿಟ್ಟೆ ಇಲ್ಲ 16th ಕ್ರಾಸ್ಗೆ. ರತನ್ ಮಾಲ್ ನನ್ನ ಕೈಯಿಂದ ಕಟ್ಟಕ್ಕಾಗ್ತಾಯಿಲ್ಲ ಅಂತೇಳ್ಬಿಟ್ಟು ಇಲ್ಲಿ ಬಂದೆ. 16th ಕ್ರಾಸು MES ಕಾಲೇಜ್ ಪಕ್ಕದಲ್ಲಿ ಒಂದು ಕಾರ್ ಶೆಡ್ಡಲ್ಲಿ ನನಗೊಂದು ರೂಮ್ ಇತ್ತು. ಅದೊಂದು 20 ರೂಪಾಯಿ ಬಾಡಿಗೆ. ಅದು ಅಟ್ಯಾಚ್ ಬಾತ್ರೂಮ್ ಇತ್ತು. ಸೊ ಅಲ್ಲಿ ಬಂದಿದ್ದೆ. ಶುಕ್ರವಾರ ಬೆಳಗ್ಗೆ ಏನೋ ಒಂದು ಸ್ವಲ್ಪ ತಿಂಡಿ ಮಾಡಿಕೊಟ್ಟಿದ್ದೆ ನಮ್ಮ ಹುಡುಗ. ತಿಂದುಬಿಟ್ಟು ಮಲ್ಕೊಂಬಿಟ್ಟೆ. ಸುಮಾರು ಒಂದು 1:30-2 ಗಂಟೆಗೆ ನನ್ನ ಫ್ರೆಂಡು ಬಂದ, ಓಂಕಾರಪ್ಪ ಅಂತ. ಬಂದು ಬಾಗಿಲು ತಟ್ತಾ ಇದ್ದಾನೆ. ನನಗೂ ಎಚ್ಚರ ಆಯ್ತು, ಅಷ್ಟು ಜೋರು ತಟ್ತಾ ಇದ್ದ. ಅವ್ನು ಬೆಳಗ್ಗೆ ಶೋ ನೋಡ್ಕೊಂಬಿಟ್ಟಾನೆ ಪಿಕ್ಚರು. ಖುಷಿಯಾಗ್ಬಿಟ್ಟವನೆ. ಬರಬೇಕಾದ್ರೆ ಬಿರಿಯಾನಿ, ಮಸ್ನೋನು, ಚಿಕನ್ ಬಿರಿಯಾನಿ, ಆ ಫಿಶ್ ಫ್ರೈ, ಅದು ನನಗೇನು ಇಷ್ಟ ಆಯ್ತು ಎಲ್ಲ ತಂದುಬಿಟ್ಟು ಒಂದು ಬಾಟ್ಲ್ ಅಂತ ತಂದುಬಿಟ್ಟು ಮುಂದೆ ಕೂತ್ಕೊಂಡ್ಬಿಟ್ಟ. ಬೀರು ಒಂದು 4 ಬಾಟ್ಲ್ ಬೀರ್ ತಂದುಬಿಟ್ಟು ನಾನು ಅವು ಬೀರ್ ಕುಡಿತಾಯಿದ್ದೆ. ಕೂತ್ಕೊಂಡ್ರೆ ಬಂದು ತಪ್ಕೊಂಬಿಟ್ಟ. ಇಷ್ಟು ವರ್ಷ ನೀವು ಸ್ಟ್ರಗಲ್ ಮಾಡಿದ್ದಕ್ಕೆ ನಿಜವಾಗ್ಲೂ ಆ ಸ್ಕ್ರೀನ್ ಮೇಲೆ ನೋಡಿದ್ರೆ ನನಗೇನೆ ನಿಮ್ಮ ಮೇಲೆ ತುಂಬ ಒಂಥರ ಪ್ರೀತಿ ವಿಶ್ವಾಸ ಬರ್ತಾಯಿದೆ, ಆಸೆ ಬರ್ತಾಯಿದೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ, ಎಲ್ಲೂ ಒಂದು ಶಾರ್ಟ್ ನೀವು ತಪ್ಪ ಮಾಡಿಲ್ಲ, ತುಂಬ ಕ್ರ್ಯಾಪ್ಸ್ ಹೊಡಿತಾ ಇದ್ದಾರೆ ನಿಮಗೆ ಥಿಯೇಟ್ರಲ್ಲಿ ಅಂತ ಹೇಳಿದ್ರು. ಸರಿ ಆಯಿತು ನೋಡೋಣ ಅಂತ. ಶುಕ್ರವಾರ ಸರಿಯಾಗಿ ಕೇಳ್ಕೊಳ್ಳಿ, ನನ್ನ ಹತ್ರ ಒಂದು ಪೈಸಾ ಇಲ್ಲ. ಮನೆ ಬಾಡಿಗೆ ಕಟ್ಟಬೇಕು, ದುಡ್ಡಿಲ್ಲ ಅವಾಗ. ಸರಿ ಏನು ಮಾಡೋದಂತ ನೋಡಿದ್ರೆ ಕರೆಕ್ಟಾಗಿ ಸಾಯಂಕಾಲ ರಾತ್ರಿ 7-7:30 ಡೆಲ್ವಿ ಅಂತ ಒಬ್ಬರು ಪ್ರೊಡಕ್ಷನ್ ಮ್ಯಾನೇಜರ್ ಇದ್ರು. ಡೆಲ್ವಿ ಗೊತ್ತಲ್ಲ, ಡೆಲ್ವಿ ಅವರು. ಅವ್ರು ಎಲ್ಲೆಲ್ಲ ಹುಡ್ಕೊಂಡು ಬಂದ್ಬಿಟ್ರು ನನ್ನ ಹತ್ರ. ಒಂದು ಪಿಕ್ಚರ್ ಮಾಡ್ತಾ ಇದೀವಪ್ಪ, ಹಿಂಗೆ ಅಂತ. ಇಲ್ಲೆಲ್ಲಿ ಚರಣರಾಜ್ ಅಂತ ಇದ್ದಾರಲ್ಲ, ಎಲ್ಲಿದೆ ಯಾರು ಅಂತ. ಅದೇನೋ ಗೊತ್ತಿಲ್ಲ ಸರ್, ಅಲ್ಲೊಬ್ರು ಯಾರೋ ಇದ್ದಾರೆ ಅಲ್ಲಿ ಕಾರ್ ಶೆಡ್ಡಲ್ಲಿ, ಅವರು ನೋಡಿ ಅಂತ. ಬಂದು ನೋಡಿ ನಾನು ನೋಡಿದ್ರು. ನೀವೇನು ಚರಣರಾಜ್ ಅಲ್ವಾ? ಹೌದು, ಬನ್ನಿ ಒಳಗಡೆ ಅಂತ. ಬಂದರು, ಕೂತ್ಕೊಂಡ್ರು. ನೋಡಪ್ಪ, ಚಂದುಲಾ ಜೈನ್ ಅವರು ಪಿಕ್ಚರ್ ಮಾಡ್ತಾಯಿದ್ದಾರೆ, ಲಕ್ಷ್ಮಿ ಹೀರೋಯಿನು, ನೀನು ಹೀರೋ, ಎಷ್ಟು ಕೊಡಲಿ ಪೇಮೆಂಟು ಅಂತ. ಅಣ್ಣ ನನಗೇನು ಗೊತ್ತಿಲ್ಲ ಅದು ಪೇಮೆಂಟ್ ಬಗ್ಗೆ ಎಲ್ಲ, ನಾನು ಮಾಡ್ತೀನಿ ಅಂತಂದೆ. ಮಾಡಯ್ಯ, ದುಡ್ಡು ತೊಗೋಬೇಕು, ಒಂದು 15,000 ಫಿಕ್ಸ್ ಮಾಡಲಾ ಅಂದರು. ಸರಿ ಅಣ್ಣ, 15,000. 10,000 ನಿಂಗೆ, 5,000 ನನಗೆ. ಹಂಗೆ ಡೀಲ್ ಅವಾಗೆಲ್ಲ. ಸರಿ ಅಣ್ಣ. ಆಮೇಲೆ KCN ಮೂವೀಸ್ ಗಂಗಾಧರ್, KCN ಮೂವೀಸ್ ಅವ್ರು, ಇವರು ನನ್ನ ಹೆಸರು ಮರ್ತುಬಿಟ್ಟೆ. ಅವ್ರು ಬಂದರು. KCN ಚಂದ್ರಶೇಖರ್. ಚಂದ್ರಲ್ಲಿ ಇನ್ನೊಬ್ರು ಇದ್ದಾರೆ, ಕೂಳಿಗೆ ಮೋಹನ್ ಇಲ್ಲ, ಇನ್ನೊಬ್ರು ಅವರು ಮಾವನ. KCN ಕುಮಾರ್ ಅಲ್ಲ, ಇನ್ನೊಬ್ರು ಗಂಗಾಧರ್ ಥರ ಇದ್ದಾರೆ ಅವರು, ನಮ್ಮ ಪ್ರೊಡ್ಯೂಸರ್ ಗಂಗಾಧರ್ ಥರ. ಅವ್ರ ಹೆಸರು ಬಾಯಿಲಿದ್ದು ಬರ್ತಾಯಿಲ್ಲ. ಅವ್ರದ್ದೊಂದು ಪಿಕ್ಚರು, ನಾನು ಜಗದೀಶ್ ಅವರ ಹೆಂಡತಿ ಹೀರೋಯಿನು, ವಿಜಯಲಕ್ಷ್ಮಿ ಅವ್ರದ್ದು. ಅದಕ್ಕೆ ಯಾರೋ ಡೈರೆಕ್ಟ್ರ್ ಒಬ್ಬರು, ರವೀಂದ್ರನಾಥ್ ಯಾರೋ ಡೈರೆಕ್ಟ್ರು, ಅದಕ್ಕೆ ಬಂದು ಏನಪ್ಪ ಬಂದರು. ಸ್ವಲ್ಪ ತುಂಬ ಗಲಾಟೆ ಮಾಡೋದು ಜಾಸ್ತಿ ಅವರು. ಏನಪ್ಪ ತುಂಬ ಚೆನ್ನಾಗಿ ಮಾಡಿದೆಯಾ, ಎಲ್ಲ ಗಾಂಧಿನಗರಲ್ಲಿ ನಿನ್ನ ಹೆಸರು ಹೇಳ್ತಾವ್ರೆ, ನನ್ನ ಪಿಕ್ಚರ್ ಒಂದಿದೆ, ಇಮಿಡಿಯೇಟ್ ಡೇಟ್ ಬೇಕು ನನಗೆ, ಬೇರೆಯವ್ನ ಹಾಕ್ಕೊಂಡು ತೆಗೆದುಬಿಟ್ಟೆ ಅವನ್ನ, ನೀನೇ ಬೇಕೀಗ, ಎಷ್ಟು ಕೊಡಲಿ ಸಂಬಳ ಅಂದರು. ಇವಾಗ ತಾನೇ ಡೆಲ್ಲಿ ಬಂದಿದ್ದ, ನನಗಿಂತ ಮೊದಲು ಬಂದುಬಿಟ್ಟು ಅವನು ಅಂತ. ಹೌದಣ್ಣ ಬಂದರು. ಎಷ್ಟು ಪೇಮೆಂಟ್ ನಿನಗೆ? 15,000 ಅಣ್ಣ. ನಾನು 20 ಕೊಡ್ತೀನಿ ಅಣ್ಣ. ಸರಿ ಅಣ್ಣ, ತಗೋ 10,000 ಸ್ಪಾಟು. ಡೆಲ್ಲಿಗೆ 5,000 ಕೊಟ್ಟು ಹೋಗಿದ್ರು. 10,000 ರಾತ್ರಿಗೆ 10:30-11 ಗಂಗಾಧರು, ನಮ್ಮ ಪ್ರೊಡ್ಯೂಸರ್ ಗಂಗಾಧರ್ ಅವರು ಹೀಗೆ ಎಲ್ಲ ಒಬ್ಬೊಬ್ಬರು ಇನ್ನೊಬ್ಬ ಯಾರೋ ಈ ಉಡುಪಿಯವರೊಬ್ಬರು ಪ್ರೊಡ್ಯೂಸರು ಮುಸ್ಲಿಮ್ಮು, ಅವ್ರು ಬಂದು ಅವರು ಒಂದು 10,000 ಕೊಟ್ಟು ಹೋದರು. ಹಿಂಗೆ ಮಾಡಿ ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ಬೆಳಗಿನ ನಂತರ 1,20,000 ಇದೆ. 40 ವರ್ಷದಿಂದ. ಆದರೆ ಹಿಂದಿನ ದಿನ ಶುಕ್ರವಾರ ಪೈಸಾ ಇಲ್ಲ ರೀ, ಚಿತ್ರಾನ್ನ ತಿನ್ನೋ ಕಾಸಿಲ್ಲ. ಓಂಕಾರಪ್ಪ ಬಿರಿಯಾನಿ ತಿನ್ಸಿ ಹೋದರು. ನೀವು ನಂಬಲ್ಲ ಪರಮೇಶ್, ಆ ದುಡ್ಡೆಲ್ಲ ಬೆಡ್ ಮೇಲೆ ಹಾಕ್ಬಿಟ್ಟು 1,000 ಸರಿ ಎಣಿಸಿದ್ದೀನಿ. ಅದನ್ನು ಕೈ ನೋವು ಬರುತ್ತೋ ಆ ಥರ ಎಣಿಸ್ಬಿಟ್ಟಿದ್ದೀನಿ ಎಲ್ಲ ಹಾಸಿಗೆ ಥರ ಮಾಡಿ ಅದ್ರ ಮೇಲೆ ಮಲ್ಕೊಂಬಿಟ್ಟು.
ಅಂದರೆ ಆ ಒಂದು ಸುಖ ಇದೆ ನೋಡಿ. ಅವಾಗೆಲ್ಲ ಬಂಡಲಿಂಗ್ ಬರೋದು ಗೊತ್ತಲ್ಲ ನಿಮಗೆ, 5,000 10,000 ಹಿಂಗೆ ಬಂಡಲ್ ಬರೋದು. ಇವತ್ತಿನ 5 ಲಕ್ಷ ಬಂದಂಗೆ 5 ಲಕ್ಷ ಒಂದು ಬಂಡಲು, 5,000 ಅಂದರೆ 5 ಲಕ್ಷ ಇವತ್ತು. ಆ 1 ಲಕ್ಷ ಇವತ್ತು 1 ಕೋಟಿ, ಅದು 1 ಕೋಟಿ 20 ಲಕ್ಷ 20,000. ಸೊ ಹಂಗೆ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು. ಆಮೇಲೆ ಹಿಂದೆ ತಿರುಗಿ ನೋಡಲೇ ಇಲ್ಲ. ನಿಮ್ಗೆ ಗೊತ್ತೇ ಇದೆ, ಒಂದು ಫಿಲ್ಮ್ ಒಬ್ಬರು ಸಿದ್ಧಲಿಂಗ ಒಂದು ಯಶಸ್ಸು. ಇಲ್ಲಿಂದ ಈ ಪಿಕ್ಚರು ಸಕ್ಸಸ್ ಆಯಿತು. ಆದಮೇಲೆ ಪರಾಜಿತ ಹಿಟ್ಟು, ಸೂಪರ್ ಡೂಪರ್ ಹಿಟ್ಟು. 100 ಡೇಸು ಬೆಳಗಾಮಲ್ಲಿ 100 ಡೇಸು ನನಗೆ ಬೆಳಗಾಮಲ್ಲಿ ಸನ್ಮಾನ ಮಾಡಿದ್ರು ಈ ಪಿಕ್ಚರ್ ಆದ ತಕ್ಷಣನೇ. ಅದಕ್ಕೆ ಮೊದಲು ಹೇಳಿ, ಈಗ ನೀವು 6 ವರ್ಷ ಮನೆ ಬಿಟ್ಟು ಬಂದಲ್ಲ, 6,000 ಎತ್ಕೊಂಡು ಮನೇಲಿ ಏನಾಯ್ತು ರಿಯಾಕ್ಷನ್ ಏನಿಲ್ಲ. ಅಮ್ಮನಿಗೆ ಫೋನ್ ಮಾಡ್ತಾ ಇದ್ದೆ, ಫೋನ್ ಎತ್ತೋರು ಅಮ್ಮ, ಅವೆಲ್ಲ ಲ್ಯಾಂಡ್ಲೈನ್ ಅಲ್ವಾ ಮಾಡೋದು. ಯಾರು ಅನ್ನೋರು ನನ್ನ ಕಣ್ಣಲ್ಲಿ ಇಬ್ಬರು ಅದು ಇಟ್ಬಿಡ್ತಾ ಇದೆ ಫೋನು. ಹಂಗೂ ಒಂದ್ಸರಿ ಹೋಗಿದ್ದೆ ಬೆಳಗಾಮ್ಗೆ, ಮತ್ತೆ ಅಪ್ಪಾಜಿ ತಗೊಂಡು ಮತ್ತೆ ಬಾರಿಸಿದ್ರು. ನಾನು ಈ ನೈಟ್ ಕ್ಲಬ್ಬೆಲ್ಲ ಹಾಡ್ತಾ ಇದ್ದೆ ಅವಾಗ. ಹಾಡುವಾಗ ಈ ಬೆಳಗಾಂ ಕಡೆಯಿಂದ ಈ ಬಡ್ಡೆ ಹುಡುಗರೆಲ್ಲ ಬರೋರು, ಇಲ್ಲಿಗೆ ಬೆಂಗಳೂರಿಗೆ ಕ್ಯಾಮ್ರಾಗೆ ಬೇರೆ ನೋಡೋಕೆ ಬರೋರು. ನಾನು ಹಾಡೋದು ನೋಡ್ಬಿಟ್ಟು ನಮ್ಮ ಅಪ್ಪನಿಗೆ ಹೋಗಿ ತಪ್ಪ ಹೇಳಿಬಿಟ್ಟಿದ್ರು, ನಿಮಗ ಕ್ಯಾಬ್ರೆ ಹುಡುಗಿಯರ ಜೊತೆಯಲ್ಲಿ ಡ್ಯಾನ್ಸ್ ಮಾಡ್ತಾನೆ, ಆಡ್ತಾನೆ ಅಂತ. ನಮ್ಮಪ್ಪ ಹೇಳ್ತಾ ಇದ್ರಂತೆ, ನನಗೆ 9 ಜನ ಮಕ್ಕಳು, ಅದೆಲ್ಲ ಅವನಿಗೆ ಒಬ್ಬ ಇಲ್ಲ, ನನಗೆ 8 ಜನ ಮಕ್ಕಳು ಅಂತ ಹೇಳ್ತಾ ಇದ್ರಂತೆ. ನನ್ನ ಹೆಸರು ಹಾಳು ಮಾಡ್ತಾ ಇದ್ದಾನೆ ಅವನು ಅಂತ. ಸೊ ಈ ಸಿನಿಮಾ ಗೆದ್ದ ಮೇಲೆ ಸಿದ್ಧಲಿಂಗನವರು ಪಾರ್ಥನಾಥ್ ಅಣ್ಣ ಅವರೆಲ್ಲ ಕರೆದು 3,500,000 ಕೊಟ್ಟರು. ಸಂಭಾವನೆ ಕೊಟ್ಟರು 3,500,000 ಕೊಟ್ಟರು ನನಗೆ. ಬಹುಶಃ ನಿಮ್ಗೆ ಅದೊಂದು 100 ಕೋಟಿಗಿಂತ. ಹೌದು, 3,500,000 ಕೊಟ್ಟರೆ ಅಮ್ಮನಿಗೊಂದು ಉಂಗುರ, ಹಾಗೆಲ್ಲ ಕಡಿಮೆ ಅಲ್ಲ ಸರ್ ರೇಟು. ಅಪ್ಪನಿಗೊಂದು ಉಂಗುರ, ಪಂಚೆ, ಸೀರೆ, ಅಕ್ಕಂಗೆಲ್ಲ ಬಟ್ಟೆಗಳು ತೊಗೊಂಡ್ಬಿಟ್ಟು ಫ್ಲೈಟ್ಲು ಹೋದೆ. 390 ರೂಪಾಯಿ ಡಕೋಟಾ ಫ್ಲೈಟ್ ಇತ್ತು ಅವಾಗ ಬೆಳಗಾಂಗೆ. ಫ್ಲೈಟ್ ಇತ್ತು. ಡಕೋಟಾ ಫ್ಲೈಟಲ್ಲಿ ಇಲ್ಲಿಂದ ಹೋದೆ. ಹೋಗಿ ಲ್ಯಾಂಡ್ ಆಗ್ತಾ ಇದೆ, ನೋಡಿದ್ರೆ ಒಂದು 2-3 ಸಾವಿರ ಜನ ನಿಂತ್ಕೊಂಡಿದ್ದಾರೆ. ನಾನು ಅರೆ ಎಮ್ ಎಲ್ ಎ ಇರಬೇಕು ನಮ್ಮ ಫ್ಲೈಟ್ಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಫ್ಲೈಟ್ ಎತ್ತಿದ್ದೆ ಅವಾಗ. ಹೋಗಿ ನೋಡಿದ್ರೆ ಎಲ್ಲ ನನಗೋಸ್ಕರ ಬಂದವ್ರೆ, ಫ್ಯಾನ್ಸು. ಅದ್ರಲ್ಲಿ ನೀನು ಹೆಂಗೆ ಇರೋ ಆಗ್ತದೆ ನೋಡೋಣ ಹೋಗಂತ ಇದ್ನಲ್ಲ, ಅವ್ನು ನನ್ನ ಕಾರಿಂದ ಓಡ್ಕೊಂಡು ಬರ್ತಾ ಇದ್ದಾನೆ. ಬಮ್ಮು ಅಂತ. ನಾನು ತಿರುಗಿ ನೋಡ್ಬಿಟ್ಟು ನಿಲ್ಸಪ್ಪ ಅಂದೆ. ಸರ್ ನಿಲ್ಸಿರೋ ಎಲ್ಲ ಬಂದುಬಿಡ್ತಾರೆ ಸರ್, ನೀವು ಬನ್ನಿ ಮನೆ ಹೋಗೋಣ, ಆಮೇಲೆ ಬೇಕಾದ್ರೆ ನೋಡೋಣ ಅಂತ. ಮನೆಯವ್ರಿಗೂ ಬಂದ್ಬಿಟ್ಟು ಸರ್ ಎಲ್ಲ ಹಂಗೆ. ಆಮೇಲೆ ಇದನ್ನ ನೀನು ತಗೊಂಡ್ರೆ ಅಗ್ರಿಮೆಂಟ್ ಆದಾಗೆ, ಅದರ್ವೈಸ್ ಯು ಆರ್ ಅಲೋನ್, ಐ ಆಮ್ ರೆಡಿ. ಚರಣ್ ರಾಜ್ ಅಂತ ಹೆಂಗೆ ಹೆಸರು ಚೇಂಜ್ ಮಾಡಿದ್ರು? ಅದು ನಮ್ಮ ಬೆಳಗಾಮಲ್ಲಿ ಅಂದರೆ ನಮ್ಮ ಫ್ರೆಂಡ್ ಒಬ್ಬರು, ಅದೇ ಶೇಷಗಿರಿರಾವ್ ಅಂತ, ರಾಘು ಅಂತ ಇದ್ದರು, ಈಸ್ ನೋ ಮೋರ್. ಅವ್ರ ತಂದೆಯವರು ಶೇಷಗಿರಿರಾವ್ ಅಂತ, ಅವರು ಜ್ಯೋತಿಷ್ಯಳವರು. ಆವಾಗ ಸುಮ್ಮನೆ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದ್ದೆ, ಈ ಥರ ಇದೆ, ಏನು ಮಾಡೋಣ ಅಂತ. ಚೇಂಜ್ ಇಟ್ಕೊಂಡು ನಿನಗೆ ಒಳ್ಳೇದಾಗತ್ತಂತ. ಚರಣ್ ಕುಮಾರ್ ಅಂತ ಇಟ್ಕೊಂಡಿದ್ದೆ, ಕೆಲಸ ಮಾಡ್ತಾ ಇರಲಿಲ್ಲ. ಚರಣ್ ರಾಜ್ ಅಂತ ಮಾಡಿದ್ಮೇಲೆ ಸರಿ ಹೋಯಿತು. ನಾನೇ ಮಾಡಿದ್ದು ಚೇಂಜು. ಈ ರಾಜ್ಕುಮಾರ್ 5 ಅಕ್ಷರ, ವಿಷ್ಣುವರ್ಧನ್ 3 ಅಕ್ಷರ. ಸೊ ಆ ಥರ ಇಟ್ಕೊಂಡು ಶಂಕರ್ನಾಗ್ 5 ಅಕ್ಷರ. ಸೊ ಆ ಥರ ಇಟ್ಕೊಂಡು ಚರಣ್ ರಾಜ್ ಮಾಡೋಣ. ಚರಣ್ ರಾಜ್ ಮಾಡಿದ್ಮೇಲೆ ಸಿನಿಮಾ ಸ್ಟಾರ್ಟ್ ಆಯಿತು. ಅಲ್ಲಿಂದ ನಾನು ಬಂದಮೇಲೆ ಗಾಂಧಿನಗರಲ್ಲಿ ಮೋತಿಮಲಲ್ಲಿ ನಮ್ಮ ಫ್ರೆಂಡ್ ಒಬ್ರು ಯಾರೋ ಬಂದಿದ್ದರು, ಅವ್ರು ನೋಡೋ ಅಂತ ಹೋಗಿದ್ದೆ. ಅಲ್ಲಿ ಸುಧೀಂದ್ರ ಅವರಿದ್ದರು, ನಮ್ಮ ಸುಧೀಂದ್ರ. ಹಾಂ, ನಾನು ತುಂಬ ಹೆಲ್ಪ್ ಮಾಡಿದ್ದಾರೆ ಅವರು. ಸುಧೀಂದ್ರ ಅವ್ರು ಏನಂದರೆ, ಅಬ್ಬಾಯಿ ನೋಡೋ ಬ್ಯಾನರ್ಗೆ ಒಂಥರ ದತ್ತು ಪುತ್ರ ಇದ್ದಂಗೆ ಅವರು. ಯಾರೇ ಆರ್ಟಿಸ್ಟ್ ಬೇಕು, ಯಾರೇ ಬೇಕಾದ್ರೆ ಅವರೇ ಎಲ್ಲ ಮಾತಾಡೋಕ್ಕೆ ಮುಗಿಸೋರು. ಅವ್ರ ಡಿಸಿಷನು. ಅಲ್ಲಿ ತಾಯಿ ನುಡಿ ಪಿಕ್ಚರ್ ಮಾಡ್ತಾ ಇದ್ದಾರೆ ಅಬ್ಬಾಯಿ ನಾಯ್ಡು ಅವರು. ಕಲ್ಯಾಣ್ ತಮ್ಮನ ಕ್ಯಾರೆಕ್ಟರ್ ಬರಬೇಕು, ಹೈಟು ವೇಟ್ ಚೆನ್ನಾಗಿರಬೇಕು, ರಾಮಕೃಷ್ಣ ನನಗಿಂತ ಚಿಕ್ಕವರು ಅಂತ ಹೇಳಿದ್ರು. ಸರಿ ಆಯಿತು. ರಾಮಕೃಷ್ಣ ದೊಡ್ಡವರು ನನಗೆ ಗೊತ್ತಿಲ್ಲ ಅದು. ಸೊ ಸುಧೀಂದ್ರ ನನ್ನ ಹೆಸರು ಹೇಳ್ಬಿಟ್ಟವ್ರು. ಸುಧೀಂದ್ರ ಎಲ್ಲಿ ಅಬ್ಬಾಯಿ ಹತ್ರ, ಈ ಥರ ಹುಡುಗ ಬಂದವನೇ, ತಾಯಿ ನುಡಿಲಿ ಇದು ಪರಾಜಿತ ಮಾಡಿದ್ದಾನೆ, ಸಿದ್ಧಲಿಂಗರು ಸ್ಕೂಲಲ್ಲಿ ಬಂದಿದ್ದಾನೆ, ತುಂಬ ಚೆನ್ನಾಗಿ ಮಾಡ್ತಾನೆ ಅಬ್ಬಾಯಿ ಅವರೇ, ಅವ್ನು ಹಾಕೊಳ್ಳಿ, ಆ ಕ್ಯಾರೆಕ್ಟರ್ ಚೆನ್ನಾಗಿರ್ತಾನೆ ಅಂತ. ಅವ್ನು ಸರಿಯಾಗಿ ಮಾಡಲ್ಲ, ಆಮೇಲೆ ನಿನಗೆ ಓದೇ ಬೀಳುತ್ತೆ ನೀವು ಅಲ್ಲ. ಆಮೇಲೆ ಅವರು, ಸರ್ ನೀವು ಬನ್ನಿ ಸರ್ ಅಂತ ಪಿಕ್ಚರ್ ಹೋಗೋಣ. ಅವನಿಗೆ ಕ್ಲಾಪ್ಸ್ ಬೀಳ್ತಾಯಿತ್ತು ಸರ್ ಥಿಯೇಟ್ರಲ್ಲಿ. ಹೌದಾ, ಕಳಿಸು ಅಂತ ಹೇಳಿದ್ರಂತೆ. ಆಮೇಲೆ ನಾನು ಬಂದೆ ಅಲ್ಲಿ ಮೋತಿಮಲ್ ಹತ್ರ ಸುದ್ದಿ ಬಂದರು. ಚರಣ್ ರಾಜ್ ಏನಪ್ಪ, ಯಾವುದೋ ಪಿಕ್ಚರ್ ಬಂತೇನೋ? ಇಲ್ಲಣ್ಣ ಪರಾಜಿತ ಬಂದಿದೆ, ಈ ಥರ ಬುಕ್ ಆಗಿದೆ, ಈ ಥರ ಬುಕ್ ಆಗಿದೆ. ಅದೆಲ್ಲ ಬಿಡು, ಅವೆಲ್ಲ ಬೇಡ. ಅಬ್ಬಾಯಿ ನೋಡು ಮನೆಗೆ ಹೋಗ್ಬಿಟ್ಟು ನಾನು ಹೇಳಿದ್ದೀನಿ. ಹೋಗ್ಬಿಟ್ಟು ಹನುಮಂತ ನಗರದಲ್ಲಿ ಹೋಗ್ಬಿಟ್ಟು ಅವ್ರ ಹೆಸರುಗಳು ಯಾರು ಬೇಕಾದ್ರೆ ತೋರಿಸ್ತಾರೆ. ಶ್ರೀರಾಮ ಪಕ್ಕದಲ್ಲೇ ಅವ್ರ ಮನೆ, ಅವ್ರ ಮೇನ್ ರೋಡಲ್ಲಿ. ಆಯಿತು ಅಂತ ನನ್ನ ಹತ್ರ ಅವಾಗ ಸುವೇಗ ಇತ್ತು ಚಿಕ್ಕದು, 3,000 ಕೊಟ್ಟು ಸುವೇಗ ತೊಗೊಂಡಿದ್ದೆ ಅವಾಗ. ಸೊ ಅಲ್ಲಿಂದ ಅಲ್ಲಿ ಹೋದರೆ ಅವರು ಕೊಟ್ಟರು ತಾಯಿ ನುಡಿ ಕ್ಯಾರೆಕ್ಟ್ರು. ನಾನು ನೋಡಿಬಿಟ್ಟು ಚೆನ್ನಾಗಿದೆಯಾ, ಸುಬ್ಬರಾವ್ ಏನೋ ಡೈರೆಕ್ಟರ್, ಅದಕ್ಕೆ ಬೋಯಿಂಗ್ ಸುಬ್ಬರಾವ್ ಏನೋ ಡೈರೆಕ್ಟ್ರು ತಾಯಿ ನುಡಿ. ನೀನೊಬ್ಬಳ ಶ್ರಮ ಪಡೋದನ್ನ ನನ್ನ ಕೈ ನೋಡೋಕ್ಕಾಗೋದಿಲ್ಲ. ಆರ್ತಿಯವರು, ಕಲ್ಯಾಣ್ ಕುಮಾರ್ ಅವರು ಪಿಕ್ಚರಲ್ಲಿ
ನಾನು ಸ್ವಲ್ಪ ರ್ಯಾಶು ಅಂದರೆ ಆ ಕ್ಯಾರೆಕ್ಟ್ರಲ್ಲಿ. ಸುಬ್ಬರಾವ್ ನೋಡಿಬಿಟ್ಟು ಬಾಗುನಾಡು ಅಂತ ಹೇಳ್ಬಿಟ್ಟು ಎಸ್ಕುಂದಾಮ್ ಅಂತೇಳಿ ಹೇಳಿದ್ರು. ಸರ್ ಆಯಿತು. ಇದಾದಮೇಲೆ ಅಭಯನಾಡವರು ಏನಪ್ಪ ಅವ್ರು ತುಂಬ ಫಾಸ್ಟ್, ನಿಮ್ಗೆ ಗೊತ್ತಲ್ಲ, ನೋಡಿದ್ದೀರ ಅವ್ರನ್ನ? ಅಭಯನಾಡವ್ರನ್ನ ನೋಡಿಲ್ಲ. ಏನಪ್ಪ ಎಷ್ಟು ನಿಂದು? ಹೇಳಪ್ಪ ಏಯ್ ಅದೇ ನೋಡೋ ಒಂದು ಅಂತ. ಅಲ್ಲಿ ಸುಧೀರ್ ಅಂತ ಒಬ್ಬ ನಮ್ಮ PR ಇದ್ದ, ಅಂದರೆ ಇದು ಕೋ ಡೈರೆಕ್ಟ್ರು, ಅವನು ಬ್ರಾಹ್ಮಣ ನಮ್ಮ ಇದ್ರು. ಸೊ ಅವನು ಚರಣರಾಜ್ ಏನಪ್ಪ ಏನೋ ಕೇಳ್ತಾರೆ, ಎಷ್ಟು ಹೇಳ್ಬೇಕು? ನನಗೇನು ಗೊತ್ತಿಲ್ಲ ಅಂತಂದೆ. ಅವರು ಬರೋಣ ಬಾಯಿಲ ಒಳಗಡೆ ಅವ್ರು ಬೆಡ್ರೂಮಲ್ಲಿ ಕೂತ್ಕೊಂಡು ಬೆಡ್ ಮೇಲೆ ಕೂತ್ಕೊಂಡು ನಮ್ಮ ಹತ್ರ ವ್ಯಾಪಾರ ಮಾಡೋದು, ಬಿಸ್ನೆಸ್ ಮಾತಾಡೋದು. ಅವ್ರ ನಾಯಿ ಒಂದು ಇಷ್ಟಪ್ಪ ನಮ್ಮ ಥರ, ನಮ್ಮ ನಾಯಿ ಥರ ಇಷ್ಟಪ್ಪ ನಾಯಿ ಕೆಳಗಡೆ ಕೂತಿರೋದು, ಒಳ್ಳೆ ರಾಜನ್ ಥರ, ಗಾಡ್ ಫಾದರ್ ಸಿನಿಮಾ ಥರ. ಸರ್ ನಾನು ಒಳಗಡೆ ಹೋಗ್ಬಿಟ್ಟು ಅಣ್ಣ ಹೇಳಿ ಅಣ್ಣ ಅಂದೆ. ಕಾಫಿ ಕುಡ್ದಣ್ಣ ಎಷ್ಟು ಪೇಮೆಂಟು ಅಂದರು. ಅಣ್ಣ 20-25 ಅಂತ ಏನೋ ಕೊಡ್ತಾಯಿದೆ. ಸರ್ 30 ಕೊಡ್ತೀನಿ, ಹೋಗ 30 ಕೊಡ್ತೀನಿ, ಚೆನ್ನಾಗಿ ಮಾಡಿದ್ರೆ ಇನ್ನೂ 5 ಕೊಡ್ತೀನಿ ಜಾಸ್ತಿ, ಚೆನ್ನಾಗಿ ಮಾಡಬೇಕು. ಅಲ್ಲ ಸೈನ್ ಮಾಡು, 5,000 ತೊಗೊಂಡೋಗು. ಏಯ್ ಅವ್ನಿಗೆ 5,000 ಕೊಡ ಮಧು ಅಂತ ಹೇಳ್ಬಿಟ್ಟು ಸೈನ್ ಮಾಡಿ 5,000. ಸೋ ಸಿಂಪಲ್. ತಾಯಿ ನೋಡಿ, ಫಸ್ಟ್ ಡೇ ಫಸ್ಟ್ ಶಾಟ್ ಸರ್. ನನಗೆ ಆರತಿ ಅಮ್ಮ, ನಾನು ಬಂದು ಕಲ್ಯಾಣ್ ಕುಮಾರ್ ಅವ್ರನ್ನ ಬೈತೀನಿ, ಅವ್ನು ಹಿಂಗೆ ಮಾಡ್ದ ಅಂತಂಬರ್ ಜಗಳ ಇರುತ್ತಲ್ಲ ಅದು. ಈ ಆರತಿ ಅಮ್ಮನಿಗೆ ಕಲ್ಯಾಣ್ ಕುಮಾರ್ ಅಂದರೆ ಅವ್ರ ಗಂಡನ ಬೈದರೆ ಆಗಲ್ಲ, ಯಾಕಂದರೆ ಅವರೇ ನಮ್ಮನ್ನು ಚಿಕ್ಕ ವಯಸ್ಸಿಂದ ಅಮ್ಮ ಇರಲಿಲ್ಲ, ಅವ್ರು ದೊಡ್ಡವ್ರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಆಮೇಲೆ ಹೇಳ್ತಾರೆ, ಆಮೇಲೆ ಮತ್ತೆಲ್ಲ ಒಂದಾಗ್ತೀವಿ, ಹ್ಯಾಪಿ ಎಂಡು. ಸೊ ಅದನ್ನು ನನಗೆ ಶಾಟು ಮಧು ಅವರು ಕ್ಯಾಮ್ರಾಮ್ಯಾನು, ಮಧು ಕುಳ ಮಧು ಸರು ಅವ್ರು ಕ್ಯಾಮ್ರಾಮನ್ ದೇವರು. ಅವ್ರು ಸ್ವಲ್ಪ ಮರಾಠಿ ಇಲ್ಲ, ಕಾಯ್ರೆ ನಂತರ ಮಾತಾಡೋರು. ಸುಬ್ಬರಾವ್ ಕ್ಯಾರೆಕ್ಟ್ರು, ನನಗೆ ಫುಲ್ ಡೈಲಾಗು. ಮಧ್ಯದಲ್ಲಿ ಸ್ವಲ್ಪ ಆರ್ತಿಯಮ್ಮ 2 ಬಾರಿಸ್ತಾರೆ, ಮತ್ತೆ ಡೈಲಾಗ್ ಹೇಳ್ತೀನಿ, ಆಮೇಲೆ ಲಾಸ್ಟಿಗೆ ಆರ್ತಿಯಮ್ಮ ಮಾತಾಡ್ತಾರೆ. ನಾನು ರೆಡಿ ಶಾಟು, ಒಂದು ಶಾಟು ನೋ ಕಟ್, ಒಂದು ಫುಲ್ಲು ಇದು ಕ್ಯಾನು ಹೋದರೆ 6,000 7,000 ಒಡೀಸು. ಅಬ್ಬಯ್ಯನಾಡು ಆಚೆಗೆ ಅಂತ ತಿರುಗಾಡ್ತಾ ಇದ್ದಾರೆ ಟೆನ್ಷನಲ್ಲಿ, ಏನೋ ಗೊತ್ತಿಲ್ಲ, ಶಾರ್ಟ್ ಕಟ್ ಮಾಡ್ತೀಗೆ ಅಂತ ಐತಲ್ಲ ಇವನು, ಫುಲ್ ಒಂದೇ ಶಾರ್ಟ್ ಇಟ್ಕೊಂಡ್ಬಿಟ್ಟಾನೆ, ಹಂಗೆ ಹಿಂಗೆ ಅಂತ. ನಾನು చేస్తాడు ಅಂತ ಇವರು ಸುಬ್ಬರಾವ್. ಆಮೇಲೆ ಆರ್ತಿಯಮ್ಮ ನಾನು ಫುಲ್ ರೆಡಿ ಮಾಡ್ಕೊಂಡು ಹೋಗಿ ನಿಂತ್ಕೊಂಡು ಟೇಕ್. ಆವಾಗ ಮಿಚ್ಚಲ್ ಕ್ಯಾಮ್ರಾ, ಡಬ್ಬಿಂಗ್ ಇಲ್ಲ. ಅದು ಡೈಲಾಗ್ ಸಿಂಕ್ ಆಗ್ಬಿಡ್ಬೇಕು ಸ್ಟುಡಿಯೋಲ್ಲಿ, ಅಲ್ಲೇ ಸಿಂಕ್ ಆಗಬೇಕು, ಅಲ್ಲೇ ವಾಯ್ಸ್ ರೆಕಾರ್ಡ್ ಆಗುತ್ತೆ. ಮಾಡಿದೆ ಸರ್ ಆ್ಯಕ್ಟಿಂಗು. ಆರ್ತಿಯಮ್ಮ ಒಂದು ಬಿಟ್ಟರು ಕೆನ್ನೆಗೆ ಯಮಂದಿ ಶುದ್ಧ ಕೈ ಇಲ್ಲಿ ಬಿಟ್ಟರು. ನನಗೆ 1 ಸೆಕೆಂಡು ಡೈಲಾಗ್ ಮರ್ತುಬಿಟ್ಟೆ, ಮತ್ತೆ ಟೇಕಪ್ ಮಾಡ್ಕೊಂಡ್ಬಿಟ್ಟೆ. ಟೇಕಪ್ ಮಾಡ್ಕೊಂಡು ನೀನು ಹಂಗೆ ಹಿಂಗೆ ಬೈಕೊಂಡು ಹೋದೆ. ಎಲ್ಲ ಕ್ಲಾಪ್ಸು. ಅಬ್ಬಾಯಿನಾಡು ಓಡ್ ಬಂದು ತಪ್ಕೊಂಡ್ಬಿಟ್ರು ನನ್ನ. ಫಿಲ್ಮ್ ಉಳಿತು ಅಂತ ಅಲ್ಲ, ಅದು ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ಆಮೇಲೆ ಅವರು ಅವಾಗವಾಗ ಜೋಕ್ ಮಾಡೋರು ನನಗೆ, ನನ್ನ ಮಗ ನೀನು ಅವತ್ತೇನಾದ್ರು ಕೈ ಕೊಟ್ಟಿದ್ದಾರೆ, ನಿನಗೆ ಮನೆ ಕಾಯಿಸ್ಬಿಡ್ತದೆ ಕಣ ಅವತ್ತು ಅಂತ. ಹಂಗೆ ಅಲ್ಲೊಂದು ನಾನು ಅವ್ರ ಮನೇಲಿ ಒಂಥರ ಮುದ್ದಿನ ಮಗ ನಾನು, ಅಬ್ಬಯ್ಯನವ್ರ ಮನೆಯಲ್ಲಿ. ಅವ್ರ ಜೊತೆ ನಾನು ಮಾಡಿರೋ ಪ್ರತಿಯೊಂದು ಪಿಕ್ಚರು 100 ಡೇಸ್ ನನಗೆ. ಸುಮಾರು 7-8-9 ಪಿಕ್ಚರ್ ಮಾಡಿದೆಲ್ಲ ಶೀಲ್ಡು ಮನೇಲಿದ್ದಾವೆ, ಇಲ್ಲಿ ಬೆಳಗಾಮಲ್ಲೆಲ್ಲ ಇದ್ದಾವೆ. ಸೊ ಆ ತಾ ಅಂತ ಅದು ಎಲ್ಲ ಬಂದು ಎಲ್ಲ ಸೂಪರ್ ಹಿಟ್ಟೆ. ನಿಮ್ಮ ಮುಗಿಲ ಮುಲಿಗೆಯೋ ಸಾಂಗು, ಅದು ತಾಯಿ ಹೊಣೆ ಹೌದು. ಸೊ ಹಂಗೆ ಅದು ಆ ಒಂದು ಪೀರಿಯಡ್ ಅಷ್ಟೇ ಅದೆಲ್ಲ ಅಲ್ವಾ. ಸಿದ್ಧಂಗ ಇವರು ಅಬ್ಬಯ್ಯನವ್ರು ಏನು ಮಾತಾಡ್ತಿರಲ್ಲ, ಈ ಡೇಟ್ ಇಟ್ಕೊಳ್ಳೋ ಶಂಕರ್ನಾಗಿದ್ದಾನೆ, ಆ ಡೇಟಿಗೆ ನೀನು ಇರಬೇಕು. ನಾನು ಯಾವ ಪಿಕ್ಚರ್ ಮಾಡ್ತಾಯಿದ್ದೀನಿ, ಏನು ಮಾಡ್ತಾಯಿದ್ದೀನಿ, ಏನು ಕೇಳ್ತಾ ಇರಲಿಲ್ಲ. ಅಣ್ಣ ಕತೆ ಹೇಳಿ. ಹಾಂ ಕಥೆನಾ, ವಿಜಯ ರೆಡ್ಡಿ ಕತೆಗೈತೆ ಏನು ಹೇಳ್ತಾರಲ್ಲ ನನಗೆ. ವಿಜಯ ರೆಡ್ಡಿ ಡೈರೆಕ್ಟರ್ ಆಗಲಿ, ಇನ್ನು ಯಾರಾಗಲಿ, ರೇಣುಕಾ ಶರ್ಮಾ ಅವರಾಗಲಿ, ಸೋಮಶೇಖರ್ ನೋ ಕತೆ, ನೋ ಕ್ಯಾರೆಕ್ಟರ್. ಅವ್ನು ಮಾಡ್ತಾನ್ರಿ ಅಂತ. ಎಲ್ಲ ಇದೆಯಾ ಅಣ್ಣ? ಇಲ್ಲಿದ್ದೀನಿ. ತಾಯಿಯ ಹೊಣೆ ಅನಿಸುತ್ತೆ, ಶಂಕರನಾಗ ನಾನು ಮಾಡಿದ್ವಲ್ಲ, ತಾಯಿ ನುಡಿ, ತಾಯಿ ಅಂತ, ತಾಯಿಯ ಹೊಣೆ, ತಾಯಿ ಕನಸು ಅನಿಸುತ್ತೆ ಯಾವುದೋ. ಶಂಕರ್ ನಾವು ಇಬ್ಬರು ಫ್ರೆಂಡ್ಸ್ ಶಂಕರ್ನಾಗದಲ್ಲಿ. ಆವಾಗ ಶೂಟಿಂಗ್ ಆಲ್ಮೋಸ್ಟ್ ಮುಗಿತಾ ಬಂತು. ನಾನು ಅಡ್ವಾನ್ಸ್ ತೊಗೊಂಡಿಲ್ಲ, ಪೇಮೆಂಟ್ ತೊಗೊಂಡಿಲ್ಲ, ಏನೂ ತೊಗೊಂಡಿಲ್ಲ ಅಬ್ಬಯ್ಯನವ್ರ ಹತ್ರ. ಆವಾಗ ವಿಜಯ್ ರೆಡ್ಡಿ ಡೈರೆಕ್ಟರ್ ಅದಕ್ಕೆ. ಹೌದು. ಆವಾಗ ನನಗೆ ಶಂಕರ್ನ ಹತ್ರ ಹೇಳ್ತಾಯಿದ್ರು, ಶಂಕರ್ ಇವೆಂಥ ಹುಚ್ಚ ಅಂದರೆ ಸಿನಿಮಾದವ್ರನ್ನ ಹೆಂಗೆ ನಂಬ್ತಾನಂದರೆ, ಫಸ್ಟ್ ಡೇಯಿಂದ ಈಗ ಆಲ್ಮೋಸ್ಟ್ ಇನ್ನು ವಾರದಲ್ಲಿ ಒಂದು ಪಿಕ್ಚರ್ ಮುಗಿಯುತ್ತೆ, 1 ಪೈಸಾ ತೊಗೊಂಡಿಲ್ಲ ಇವನು ಬಳಿ ಮಗ. ಇವನು ನನಗೆ ಅವಮಾನ ಆಗ್ತದೆ, ದುಡ್ಡು ತೊಗೊಂಡೋಗೋ, ಪೇಮೆಂಟ್ ತೊಗೊಂಡೋಗೋ ಅಂತ. ಇಲ್ಲಣ್ಣ ಪೇಮೆಂಟ್ ತೊಗೋತೀನಿ ಅಂತೇಳಿ. ಯಾಕೋ ಏನಾಯಿತು ಅಂದರು. ಇಲ್ಲಣ್ಣ ನನಗೆ 30 ಅಲ್ಲ, ನನಗೆ 50,000 ಬೇಕು. ತೊಗೊಳ ಕೊಡ್ತೀನಿ, ಹೋಗ, ಯಾಕೆ ನೆಕ್ಸ್ಟ್ ಪಿಕ್ಚರ್ ಅಡ್ವಾನ್ಸ್ ಹಾಕೊಂಡ್ಬಿಡ್ತೀನಿ ಅಂದರು. ಸರಿ ಅಣ್ಣ ಏನು ಮಾಡೋಕ್ಕೆ ಅಂತ. ನಂದಿ ಹಿಲ್ಸ್ ಹತ್ರ 22 ಎಕರೆ ಜಮೀನು ತೊಗೋತಾ ಇದ್ದೀನಿ ಅಂದೆ. ಆಮೇಲೆ ವಿಜಯ್ ರೆಡ್ಡಿದೊಂದು ಪಿಕ್ಚರ್ ಮಾಡಬೇಕು ಅಂತ ಒಪ್ಕೊಂಡಿದ್ದೆ. ಅವ್ರನ್ನ 10,000 ಕೊಟ್ಟರು, 60,000, 54,000 ರೂಪಾಯಿಲಿ 22 ಎಕರೆ ಜಮೀನು ತೊಗೊಂಡ್ಬಿಟ್ಟೆ. 54,000 ರೂಪಾಯಿಲಿ 84ರಲ್ಲಿ
ಇಲ್ಲ, ಅದೊಂದು ಇವತ್ತು 3 ಕೋಟಿ 4 ಕೋಟಿ ಇದೆ ಎಕರೆ, ಸ್ವಲ್ಪ ಒಳಗಡೆ ಇದೆ. ನಾನು ಸ್ಟುಡಿಯೋ ಮಾಡೋಣ ಅಂತ ತೊಗೊಂಡಿದ್ದೆ ಅದು ಆವಾಗಲೇ. ಫಿಲ್ಮ್ ಸ್ಟುಡಿಯೋ ಮಾಡೋಣ ಅಂತ ತೊಗೊಂಡಿದ್ದೆ ಅವಾಗ. ಪ್ರಿಸ್ಟೇಜ್ ಗಾಲ್ಫ್ ಕ್ಲಬ್ ಇದೆಲ್ಲ ಅದರ ಆಪೋಸಿಟೇ, ಆ ಕಡೆ ಸ್ವಲ್ಪ ಒಳಗಡೆ ಇದೆ. ಈಗ ನೀವು ಲೇಔಟ್ ಮಾಡಿದ್ರೆ ಅದನ್ನ? ಇಲ್ಲ, ಹಂಗೆ ಇದೆ ಅದು. ನೋಡೋಣ, ಏನೋ ಮಾಡಬೇಕು. ಕೇಳ್ತಾ ಇದ್ದಾರೆ ತುಂಬ ಜನ, ಇದಕ್ಕೆ ಜಾಯಿಂಟ್ ವೆಂಚರ್ ಜಾಯಿಂಟ್ ವೆಂಚರ್ ಅದಿಲ್ಲ, ನೋಡೋಣ ಅಂತ ಏನಂತ. ಸೊ ಹಂಗೆ ಇವೆಲ್ಲ ನಿಮ್ಗೆ ಏನೇ ಆಸ್ತಿ ಹೆಣ್ಣು ಹಣ್ಣು 3 ಬರಬೇಕಾದ್ರೆ ಅದು ನಿಮಗೆ ರಾಶಿ ಇರಬೇಕು, ಸುಮ್ಮನೆ ಎಲ್ಲರೂ ಬರಲ್ಲ, ಅದು ಋಣ ಬೇಕು. ಸೊ ಹಂಗೆ ನಮ್ಮ ಲೈಫ್ ಹಿಸ್ಟ್ರಿ ಆಗಿದ್ದು. ಅನುರಾಗದ ಆರಾಧನೆ ಹೊಸ ಬಾಳಿನ. ದಯವಿಟ್ಟು ಕಲಾ ಮಾಧ್ಯಮನ ಸಬ್ಸ್ಕ್ರೈಬ್ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಎಂಜಾಯ್ ಮಾಡ್ತೀರಾ. ನಾನಂತೂ ತುಂಬ ಎಂಜಾಯ್ ಮಾಡ್ತೀನಿ, ನೀವು ಎಂಜಾಯ್ ಮಾಡಿ. ಕಮಾನ್, ಬಿ ಹ್ಯಾಪಿ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.